Hi everyone, welcome to the course on chemistry. In that we are discussing about atomic structure. In previous video, we have learnt about the Heisenberg uncertainty principle and also solved some problems on uncertainty principle. And along with that, we come to know that the classical mechanics or classical theory could not able to explain the exact structure of the atom, and hence there will be development of another model has been taken place, and that is known as quantum mechanical model of an atom. There we come to know about the difference between the classical theory and quantum theory. Along with that, we come to know about the four types of quantum numbers. Those will mainly explains about the energy, shape, size of the electrons as well as orbitals. Okay, so let us study those four different types of quantum numbers and what they will indicate. The first one is principal quantum number, which is denoted by n. So this principal quantum number mainly tells about the shell to which an electron belongs. First one principal quantum number ಎದ್ರ ಬಗ್ಗೆ ತಿಳಿಸ್ಕೊಡ್ತದ ಅಂತ ಹೇಳಿದ್ರೆ ದಿ ಶೆಲ್ ಟು ವಿಚ್ ದಿ ಎಲೆಕ್ಟ್ರಾನ್ ವಿಲ್ ಬಿಲಾಂಗ್. ಯಾವ ಶೆಲ್ ಒಳಗೆ ಎಲೆಕ್ಟ್ರಾನ್ ಅದ ಅನ್ನೋದನ್ನ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ನಮಗೆ ಡಿಸ್ಕ್ರೈಬ್ ಮಾಡುತ್ತೆ. ಆ್ಯಂಡ್ ದಿ ವ್ಯಾಲ್ಯೂ ಆಫ್ ಎನ್ ಮೇ ಬಿ 1, 2, 3, 4, 5 ಆ್ಯಂಡ್ ಸೋ ಆನ್. ಆ ಎನ್ ದ ವ್ಯಾಲ್ಯೂ, n means principal quantum number which mainly indicates the shell. ಹೌದಾ? ಆ n ವ್ಯಾಲ್ಯೂ ಏನನ್ನ ಇಂಡಿಕೇಟ್ ಮಾಡುತ್ತಾ? ಶೆಲ್ ಅನ್ನ ಇಂಡಿಕೇಟ್ ಮಾಡುತ್ತಾ. ಇಫ್ n is equal to 1, that means the electron will belongs to first shell. If n is equal to 2, that means the number of shell to which electron belongs will be 2. Then if the number of shell is 3, then the value of n is equal to 3 ಅಂತ ಹೇಳ್ತೀರಿ. ಸೊ n ವ್ಯಾಲ್ಯೂ ಏನು ಇಂಡಿಕೇಟ್ ಮಾಡತ್ರಿ? ನಂಬರ್ ಆಫ್ ಶೆಲ್ ಟು ವಿಚ್ ಆನ್ ಎಲೆಕ್ಟ್ರಾನ್ ಬಿಲಾಂಗ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ನಂಬರ್ ಹೆಲ್ಪ್ಸ್ ಟು ಎಕ್ಸ್ಪ್ಲೇನ್ ದಿ ಮೇನ್ ಲೈನ್ಸ್ ಆಫ್ ದಿ ಸ್ಪೆಕ್ಟ್ರಮ್ ಆನ್ ದಿ ಬೇಸಿಸ್ ಆಫ್ ಎಲೆಕ್ಟ್ರಾನಿಕ್ ಜಂಪ್ಸ್ ಬಿಟ್ವೀನ್ ದೀಸ್ ಶೆಲ್ಸ್. ಈ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಮತ್ತೆ ಎದಕ್ಕೆ ಹೆಲ್ಪ್ ಮಾಡುತ್ತಾ ಅಂತ ಹೇಳಿದ್ರೆ ಮೇನ್ ಲೈನ್ಸ್ ಆಫ್ ದಿ ಸ್ಪೆಕ್ಟ್ರಮ್, ಲೈನ್ ಸ್ಪೆಕ್ಟ್ರಮ್ ಏನು ಆಬ್ಟೈನ್ ಮಾಡ್ತೀವಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಹಿಯರ್ ದಿ ಎಲೆಕ್ಟ್ರಾನ್ ವಿಲ್ ಜಂಪ್ಸ್ ಫ್ರಾಮ್ ದಿ ಒನ್ ಶೆಲ್ ಟು ಅನದರ್ ಶೆಲ್. ಆನ್ ದಿ ಬೇಸಿಸ್ ಆಫ್ ದ್ಯಾಟ್ ಯಾವ ಶೆಲ್ದಿಂದ ಯಾವ ಶೆಲ್ಗೆ ಎಲೆಕ್ಟ್ರಾನ್ ಜಂಪ್ ಆಗೈತಿ ಅನ್ನೋದನ್ನು ನೋಡಿಕೊಂಡು ನಾವು ಮೇನ್ ಲೈನ್ಸ್ ಆಫ್ ದಿ ಸ್ಪೆಕ್ಟ್ರಮನ್ನು ಎಕ್ಸ್ಪ್ಲೈನ್ ಮಾಡಬಹುದು. Then it gives the average distance of the electron from the nucleus. ಮತ್ತೆ ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಎಲೆಕ್ಟ್ರಾನ್ ಆ್ಯಂಡ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನದ ಡಿಸ್ಟೆನ್ಸ್ ಎಷ್ಟದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಲಾರ್ಜರ್ ದಿ ವ್ಯಾಲ್ಯೂ ಆಫ್ ಎನ್, ಲಾರ್ಜರ್ ಈಸ್ ದಿ ಡಿಸ್ಟೆನ್ಸ್ ಫ್ರಾಮ್ ದಿ ನ್ಯೂಕ್ಲಿಯಸ್. ಈಗ ಎನ್ ವ್ಯಾಲ್ಯೂ ಹೆಚ್ಚಾದಷ್ಟು ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ನಡುವೆ ಇರುವಂಥ ಡಿಸ್ಟೆನ್ಸ್ ಏನಾಗುತ್ತೆ ರೀ? ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಆ್ಯಸ್ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್, ದಿ ಎಲೆಕ್ಟ್ರಾನ್ಸ್ ಈಸ್ ಅವೇ ಫ್ರಾಮ್ ದಿ ನ್ಯೂಕ್ಲಿಯಸ್. ಈಗ ಎನ್ ವ್ಯಾಲ್ಯೂ ಇನ್ಕ್ರೀಸ್ ಆಗೋದು ಅಂತ ಹೇಳಿದ್ರೆ ಏನು ರೀ? ನಂಬರ್ ಆಫ್ ಶೆಲ್ ಏನಾಗುತ್ತೆ? ಹೆಚ್ಚಾಗ್ಕೊಂತ ಹೋಗುತ್ತೆ. ಸೊ ನಂಬರ್ ಆಫ್ ಶೆಲ್ ಹೆಚ್ಚಾಯಿತು ಅಂತ ಹೇಳಿದ್ರೆ distance between the nucleus and electrons will increases. Okay, and also it completely determines the energy in hydrogen atom or hydrogen like species. ಮತ್ತೆ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಎನರ್ಜಿ ಹೈಡ್ರೋಜನ್ ಅಟಮ್ ಇರ್ಬೋದು ಅಥವಾ ಹೈಡ್ರೋಜನ್ ಲೈಕ್ ಸ್ಪೀಸೀಸ್ ಇರ್ಬೋದು, ಹೈಡ್ರೋಜನ್ ಥರ ಇರುವಂಥ ಸ್ಪೀಸೀಸ್
ಓಕೆ, ಆ ಸ್ಪೀಸೀಸದನ್ನ ಎನರ್ಜಿ ಏನು ಮಾಡ್ಬೋದು, ಡಿಟರ್ಮೈನ್ ಮಾಡಬಹುದು. ಆ್ಯಂಡ್ ದಿ ಎನರ್ಜಿ ಆಫ್ ಹೈಡ್ರೋಜನ್ ಅಟಮ್ ಆರ್ ಹೈಡ್ರೋಜನ್ ಲೈಕ್ ಸ್ಪೀಸೀಸ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ವ್ಯಾಲ್ಯೂ ಆಫ್ ಎನ್. ಆ ಎನರ್ಜಿ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ, ಮೇನ್ಲಿ ವ್ಯಾಲ್ಯೂ ಆಫ್ ಎನ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ದಿ ಆರ್ಡರ್ ಆಫ್ ಎನರ್ಜಿ ವಿಲ್ ಬಿ ಗಿವನ್ ಆ್ಯಸ್. ಸೊ ಸಪೋಸ್ ಒಂದು ಯಾವುದೋ ಒಂದು ಅಟಮ್, ಓಕೆ, ಹೈಡ್ರೋಜನ್ ಲೈಕ್ ಸ್ಪೀಸೀಸ್ ಆರ್ಡರ್ ಆಫ್ ಎನರ್ಜಿ ಫೈಂಡ್ ಔಟ್ ಮಾಡಬೇಕಾಯ್ತು ಅಂತ ಹೇಳಿ ತಿಳ್ಕೊರಿ. ಇಫ್ ದಿ ವ್ಯಾಲ್ಯೂ ಆಫ್ ಎನ್ ಈಸ್ ಗಿವನ್, ಎನ್ನದ ವ್ಯಾಲ್ಯೂ ಕೊಟ್ಟಿರ್ತಾರೆ, ಎನ್ ಈಸ್ ಈಕ್ವಲ್ ಟು 1, ಎನ್ ಈಸ್ ಈಕ್ವಲ್ ಟು 2 ಅಂತ ಹೇಳಿ ಕೊಟ್ಟಾಗ ಆ ಆರ್ಡರ್ ಆಫ್ ಎನರ್ಜಿ ಯಾವ ರೀತಿ ಅರೇಂಜ್ಮೆಂಟ್ ಮಾಡಬಹುದು ಅಂದ್ರೆ 1 ಇದ್ದಾಗ ಎನರ್ಜಿ ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ, ಎನ್ ಈಸ್ ಈಕ್ವಲ್ ಟು 2 ಇದ್ದಾಗ ಎನರ್ಜಿ ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ದ್ಯಾಟ್ ಆರ್ಡರ್ ಆಫ್ ಎನರ್ಜಿ ವಿಲ್ ಬಿ ಗಿವನ್ ಆ್ಯಸ್ 1 ಈಸ್ ಲೆಸ್ ದ್ಯಾನ್ 2, 2 ಈಸ್ ಲೆಸ್ ದ್ಯಾನ್ 3, 3 ಈಸ್ ಲೆಸ್ ದ್ಯಾನ್ 4 ಆ್ಯಂಡ್ 4 ಈಸ್ ಲೆಸ್ ದ್ಯಾನ್ 5. ಇದರ ಅರ್ಥ ಫಸ್ಟ್ ಶೆಲ್ದ ಎನರ್ಜಿ ಸೆಕೆಂಡ್ ಶೆಲ್ ಎನರ್ಜಿಗೆ ಕಂಪೇರ್ ಮಾಡಿದಾಗ ಕಡಿಮೆ ಇರುತ್ತೆ, ಸೆಕೆಂಡ್ ಶೆಲ್ದ ಎನರ್ಜಿ ಥರ್ಡ್ ಶೆಲ್ದ ಎನರ್ಜಿಗೆ ಕಂಪೇರ್ ಮಾಡಿದಾಗ ಕಡಿಮೆ ಇರುತ್ತೆ. ಸೊ ಫೋರ್ತ್ ಶೆಲ್ದ ಎನರ್ಜಿ ಜಾಸ್ತಿ ಇರುತ್ತೆ, ಯಾವುದಕ್ಕೆ ಕಂಪೇರ್ ಮಾಡಿದ್ರಿ, ಥರ್ಡಕ್ಕೆ ಕಂಪೇರ್ ಮಾಡಿದ್ರಿ. ಓಕೆ, ಆ್ಯಂಡ್ ಫಿಫ್ತ್ ಈಸ್ ಹ್ಯಾವಿಂಗ್ ಮೋರ್ ಎನರ್ಜಿ ಆಸ್ ಕಂಪೇರ್ ಟು ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್. ಸೊ ಇನ್ ದಿಸ್ ಮ್ಯಾನರ್, ಓಕೆ, ಗ್ರೇಟರ್ ದಿ ನಂಬರ್ ಆಫ್ ಎನ್ ಮೋರ್ ವಿಲ್ ಬಿ ದಿ ಎನರ್ಜಿ ಅಂತ ಹೇಳ್ಬೋದು. ಆ ಎನ್ನದ ವ್ಯಾಲ್ಯೂ ಹೆಚ್ಚಾದಂಗೆ ಎನರ್ಜಿ ಆಫ್ ದಿ ಶೆಲ್ ಆರ್ ಎನರ್ಜಿ ವಿಲ್ ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ವಿಚ್ ಮೇನ್ಲಿ ಟೆಲ್ಸ್ ಅಬೌಟ್ ದಿ ಶೆಲ್ ಟು ವಿಚ್ ಆನ್ ಎಲೆಕ್ಟ್ರಾನ್ ಬಿಲಾಂಗ್ಸ್. ಮೇನ್ ಏನು ಇಂಡಿಕೇಟ್ ಮಾಡುತ್ತೆ, ಇದು ಯಾವ ಶೆಲ್ಲಿಗೆ ಎಲೆಕ್ಟ್ರಾನ್ ಬಿಲಾಂಗ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ದೆನ್ ಸೆಕೆಂಡ್ ಟೈಪ್ ಆಫ್ ಕ್ವಾಂಟಮ್ ನಂಬರ್, ದಟ್ ಈಸ್ ಅಜಿಮುಥಲ್ ಕ್ವಾಂಟಮ್ ನಂಬರ್ ಡಿನೋಟೆಡ್ ಆಸ್ ಎಲ್. ಓಕೆ, ಈ ರೀತಿ ಏನು ಮಾಡ್ತೀವಿ, ಡಿನೋಟ್ ಮಾಡ್ತೀವಿ. ಸೊ ಅಬೌಟ್ ವಾಟ್ ಇಟ್ ಎಕ್ಸ್ಪ್ಲೇನ್ಸ್, ಇಟ್ ಈಸ್ ಆಲ್ಸೋ ನೋನ್ ಆಸ್ ಆರ್ಬಿಟಲ್ ಆಂಗುಲರ್ ಮೊಮೆಂಟಮ್ ಆರ್ subsidiary quantum number. Within the same shell, there are number of subshells. ಈಗ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಶೆಲ್ದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತು. ಇನ್ ದ್ಯಾಟ್ ಶೆಲ್ ಓನ್ಲಿ ನಂಬರ್ ಆಫ್ ಶೆಲ್ಸ್, ಸಬ್ಶೆಲ್ಸ್ ಆರ್ ಪ್ರೆಸೆಂಟ್. ಆ ಶೆಲ್ ಒಳಗೆ ಬಹಳಷ್ಟು ಏನಿರ್ತಾವ್ರಿ, ಸಬ್ ಶೆಲ್ಸ್ ಇರ್ತಾವೆ. ಸೊ ನಂಬರ್ ಆಫ್ electronic jumps increases due to the presence of number of subshells, and this explains the presence of fine lines in the spectrum. And this quantum number tells about the number of shells present in a shell. So ಅಲ್ಲೇ ಸಬ್ಶೆಲ್ಸ್ ಹೆಚ್ಚಿರೋದ್ರಿಂದ ಏನಾಗತ್ರಿ, ಜಂಪ್ಸ್, ಓಕೆ, ಎಲೆಕ್ಟ್ರಾನಿಕ್ ಜಂಪ್ಸ್ ಏನಾಗ್ತಾವೆ, ಜಾಸ್ತಿ ಆಗ್ತಾವೆ. ಈಗ ಶೆಲ್ ಟು ಶೆಲ್ ಜಂಪ್ ಆಗ್ತಿರ್ತಾವೆ. ಈಗ ಸಬ್ಶೆಲ್ಸ್ ಇರೋದ್ರಿಂದ ಆ ಸಬ್ಶೆಲ್ಸ್ ಒಳಗೆ ಎಲೆಕ್ಟ್ರಾನ್ಸ್ ಏನಾಗ್ತಿರ್ತಾವೆ ಮತ್ತು ಹೆಚ್ಚು ಜಂಪ್ ಆಗ್ತಿರ್ತಾವೆ. ಓಕೆ, ಸೊ ದಸ್ ಇಟ್ ವಿಲ್ ಹೆಲ್ಪ್ಸ್ ಟು ಎಕ್ಸ್ಪ್ಲೇನ್ ದಿ ಪ್ರೆಸೆನ್ಸ್ ಆಫ್ ಫೈನ್ ಲೈನ್ಸ್ ಇನ್ ದಿ ಸ್ಪೆಕ್ಟ್ರಮ್. ಮತ್ತು ಅಲ್ಲಿ ಏನಿರ್ತಾವೆ ರೀ, ಮೇನ್ ಲೈನ್ಸ್ ಬಿಟ್ಟು ಮತ್ತು ಇನ್ನೊಂದಿಷ್ಟು ಫೈನ್ ಲೈನ್ಸ್ ಸಿಗ್ತಾವೆ. ಅವು ಯಾಕೆ ಸಿಗ್ತಾವು ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಸಬ್ಶೆಲ್ಸ್. ಸೊ ದಿಸ್ ಅಜಿಮುಥಲ್ ಕ್ವಾಂಟಮ್ ನಂಬರ್, it mainly tells about the number of subshells present in a shell. ಆ ಶೆಲ್ ಒಳಗೆ ಎಷ್ಟು ನಂಬರ್ ಆಫ್ ಸಬ್ಶೆಲ್ಸ್ ಅದಾವು ಅನ್ನೋದ್ರ ಬಗ್ಗೆ ಹೇಳ್ಕೊಡುತ್ತೆ. ದೆನ್ ಸೆಕೆಂಡ್ಲಿ, ದಿ ಆಂಗುಲರ್ ಮೂಮೆಂಟಮ್ ಆಫ್ ಆನ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಸಬ್ಶೆಲ್. ಮತ್ತೆ ಅದರ ಬಗ್ಗೆ ಹೇಳುತ್ತೀರಿ, ಆಂಗುಲರ್ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಎ ಸಬ್ಶೆಲ್, ಅದನ್ನು ತಿಳಿಸ್ಕೊಡುತ್ತೆ. Then shapes of various subshells present within the same shell. Number of subshellsನು ಕೊಡುತ್ತಾ ಮತ್ತು ಶೇಪ್ಸ್ ಆಫ್ ಸಬ್ಶೆಲ್ಸ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಬಟ್ ದೇ ಮಸ್ಟ್ ಪ್ರೆಸೆಂಟ್ ಇನ್ ಸೇಮ್ ಶೆಲ್.
ಸೇಮ್ ಶೆಲ್ ಒಳಗಿರುವಂಥ ಸಬ್ ಶೆಲ್ಸ್ದ ಶೇಪನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಯಾವುದ್ರಿ? ಅಜಿಮುಥಲ್ ಕ್ವಾಂಟಮ್ ನಂಬರ್. ದೆನ್ ಇಟ್ ಆಲ್ಸೋ ಗಿವ್ಸ್ ದಿ ರಿಲೇಟಿವ್ ಎನರ್ಜೀಸ್ ಆಫ್ ವೇರಿಯಸ್ ಸಬ್ಶೆಲ್ಸ್. ಆ ಸೇಮ್ ಶೆಲ್ ಒಳಗೆ ವೇರಿಯಸ್ ಸಬ್ಶೆಲ್ಸ್ ಇರ್ತಾವಲ್ಲ, ಬೇರೆ ಬೇರೆ ಸಬ್ಶೆಲ್ಸ್ ಇರ್ತಾವೆ, ಅವುಗಳ ನಡುವೆ ಇರುವಂಥ ಎನರ್ಜಿ ಡಿಫ್ರೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಆ್ಯಂಡ್ ವ್ಯಾಲ್ಯೂ ಆಫ್ ಎಲ್ ವೇರೀಸ್ ಫ್ರಾಮ್ 0 to n-1. ಎಲ್ಲದ ವ್ಯಾಲ್ಯೂ ಯಾವ ರೀತಿ ವೇರಿ ಆಗುತ್ತೆ ರೀ? 0 to n-1 ಅಂತ ಹೇಳ್ತೀವಿ. ಓಕೆ, ಸೊ ಫಾರ್ ಫಸ್ಟ್ ಶೆಲ್, ಈಗ ಫಸ್ಟ್ ಶೆಲ್ ಎನ್ ವ್ಯಾಲ್ಯೂ ಏನಿರುತ್ತೆ ರೀ? n = 1 ಅಂತ ಹೇಳ್ತೀವಿ. ಸೊ ಎಲ್ ವ್ಯಾಲ್ಯೂ ಏನಾಗುತ್ತೆ ಅವಾಗ? ಅಂದ್ರೆ ಅಜಿಮುಥಲ್ ಕ್ವಾಂಟಮ್ ನಂಬರ್ L = n-1 ಅಂತ ಹೇಳಿವಿ. ಸೊ n-1 ಅಂತ ಹೇಳಿದ್ರೆ n is 1. 1 - 1 will gives 0. Then for second shell ಗೆ ಏನಿರುತ್ತೆ ರೀ? n = 2 ಅಂತ ಹೇಳ್ತೀವಿ. ಸೊ therefore L = 2 - 1. n ಅಂದ್ರೆ ಏನದ ರೀ? 2. ಸೊ 2 - 1 = 1. So for second shell the value of L will be 0 and 1. Okay, 0 to n-1 ವರೆಗೂ ಇರುತ್ತೆ. ಫಸ್ಟ್ ಶೆಲ್ ಒಳಗೆ ಏನಾಗ್ಬಿಡುತ್ತೆ ರೀ? n-1 ವ್ಯಾಲ್ಯೂ 0 ಇರುತ್ತೆ. ಸೊ ಇಲ್ಲಿ ಒಂದೇ ವ್ಯಾಲ್ಯೂ ಬರುತ್ತೆ, ಯಾವುದು? 0. ಬಟ್ ಸೆಕೆಂಡ್ ಶೆಲ್ ಒಳಗೆ ಏನಿರುತ್ತೆ ರೀ? n-1 ಅಂತ ಹೇಳಿದ್ರೆ 2 - 1 ಇಟ್ ಗಿವ್ಸ್ 1. ಸೊ 0 ಆ್ಯಂಡ್ 1 ಬರ್ತಾವೆ. ಅದೇ ರೀತಿ ಥರ್ಡ್ ಶೆಲ್ ಇತ್ತು ಅಂತ ಹೇಳಿದ್ರೆ n ವ್ಯಾಲ್ಯೂ ಏನಿರುತ್ತೆ ರೀ? 3 ಇರುತ್ತೆ. ಸೊ ಅವಾಗ n ಏನಾಯ್ತು? 3 - 1 ದ್ಯಾಟ್ ಗಿವ್ಸ್ 2. ಅಂದರೆ L ವ್ಯಾಲ್ಯೂಸ್ ಎಲ್ಲಿಂದ ಎಲ್ಲಿರ್ತಾವೆ ರೀ? 0 to 2. ಅಂದರೆ ಯಾವ್ಯಾವ ಬರ್ತಾವು? 0, 1, 2. ಓಕೆ, ಫಾರ್ ಥರ್ಡ್ ಶೆಲ್. ಆ್ಯಂಡ್ ಫಾರ್ ಫೋರ್ತ್ ಶೆಲ್ n = 4. ಹೌದಾ? ಸೊ ಅವಾಗ ಏನಾಗುತ್ತೆ ರೀ? 4 - 1 will gives 3. ಸೊ ಏನಾಗುತ್ತಾ? 0, 1, 2, 3 ಇವು 4 ವ್ಯಾಲ್ಯೂಸ್ ಬರ್ತಾವೆ. ಓಕೆ, ಸೊ ದಿಸ್ ಇಸ್ ಹೌ ದಿ ವ್ಯಾಲ್ಯೂ ಆಫ್ ಅಜಿಮುಥಲ್ ಕ್ವಾಂಟಮ್ ನಂಬರ್ ಕ್ಯಾನ್ ಬಿ ಡಿಟರ್ಮೈನ್ಡ್. ಹಿಯರ್ ಯು ಕ್ಯಾನ್ ಸಿ ದಿ ವ್ಯಾಲ್ಯೂ ಆಫ್ L ಆ್ಯಂಡ್ ಡಿಸಿಗ್ನೇಷನ್ ಆಫ್ ಸಬ್ಶೆಲ್ ಅಂತ ಹೇಳ್ತೀವಿ. ಈಗ ವ್ಯಾಲ್ಯೂ ಆಫ್ L ಕಂಡು ಹಿಡಿದ್ವಿ. ನಾವು ಏನು ಹೇಳಿವಿ? L ವ್ಯಾಲ್ಯೂ ಇಟ್ ಗಿವ್ಸ್ ದಿ ಇನ್ಫಾರ್ಮೇಷನ್ ಅಬೌಟ್ ದಿ ನಂಬರ್ ಆಫ್ ಸಬ್ಶೆಲ್ಸ್ ವಿಚ್ ಆರ್ ಪ್ರೆಸೆಂಟ್. ಈ ಅಜಿಮುಥಲ್ ಕ್ವಾಂಟಮ್ ನಂಬರ್ ಏನು ಹೇಳುತ್ತೀರಿ? ಎಷ್ಟು ನಂಬರ್ ಆಫ್ ಸಬ್ಶೆಲ್ಸ್ ಅದಾವು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಈಗ ನನಗೆ ವ್ಯಾಲ್ಯೂ ಆಫ್ L, ಓಕೆ, ಇಟ್ ಈಸ್ L. ಈ L ವ್ಯಾಲ್ಯೂ 0 ಇತ್ತು ಅಂತ ಹೇಳಿದ್ರೆ ಯಾವ ಸಬ್ಶೆಲ್ ಇರುತ್ತೆ ರೀ? ಎಸ್ ಸಬ್ಶೆಲ್ ಇರುತ್ತೆ. ಓಕೆ, ಸೊ ಇಫ್ ವ್ಯಾಲ್ಯೂ ಆಫ್ L is 0, then the subshell present will be S. If the value of L is 1, L ದ ವ್ಯಾಲ್ಯೂ 1 ಇತ್ತು ಅಂತ ಹೇಳಿದ್ರೆ ಯಾವ ಸಬ್ಶೆಲ್ ಇರುತ್ತೆ ರೀ? P. ವ್ಯಾಲ್ಯೂ ಆಫ್ L 2 ಇತ್ತು ಅಂತ ಹೇಳಿದ್ರೆ ನಂಬರ್ ಡೆಸಿಗ್ನೇಷನ್ ಆಫ್ ಸಬ್ಶೆಲ್ ವಿಲ್ ಬಿ D ಅಂತ ಹೇಳ್ತೀವಿ. ಸೊ ವ್ಯಾಲ್ಯೂ ಆಫ್ L 3 ಬಂತು ಅಂತ ಹೇಳಿದ್ರೆ ಅವಾಗ ಏನು ಹೇಳ್ತೀವಿ? F ಅಂತ ಹೇಳ್ತೀವಿ. L = 4 ಇದ್ರೆ G ಸಬ್ಶೆಲ್. L = 5 ಇತ್ತು ಅಂತ ಹೇಳಿದ್ರೆ H ಸಬ್ಶೆಲ್. ಅಲ್ಲಿವರೆಗೂ ಏನಿರ್ತಾವ್ರಿ? ಸಬ್ಶೆಲ್ಸ್ ಇರ್ತಾವೆ. ಈಗ ನೋಡ್ರಿ ಇಲ್ಲೇ, ಹಿಯರ್ ಓನ್ಲಿ ಇಫ್ ಯು ಅಬ್ಸರ್ವ್ ಯು ಕ್ಯಾನ್ ಸೇ ದ್ಯಾಟ್ ಫಾರ್ ಫಸ್ಟ್ ಶೆಲ್ n = 1, L = ಏನದ ರೀ? 0 ಅಂತದ. ಸೊ 0 ಅಂದರೆ ಯಾವ ಸಬ್ಶೆಲ್ ರೀ? ಎಸ್ ಸಬ್ಶೆಲ್. ಓಕೆ, ಈಗ ಜಸ್ಟ್ ನೀವೇನು ಮಾಡಿದ್ರಿ? ಟೇಬಲರ್ ಕಾಲಮ್ ನೋಡಿದ್ರಿ. ಸೆಕೆಂಡ್ ಶೆಲ್ ಒಳಗೆ ಏನಿರುತ್ತೆ ರೀ? L ವ್ಯಾಲ್ಯೂ 0 and 1. ಅಂದರೆ 0 ಅಂದರೆ ಯಾವ ಸಬ್ಶೆಲ್ ಇರುತ್ತೆ? ಎಸ್. 1 ಅಂದರೆ ಯಾವ್ದು ರೀ? P. ಅಂದರೆ ಎಸ್ P ಎರಡೂ ಇರ್ತಾವೆ. ಥರ್ಡ್ ಶೆಲ್ ಒಳಗೆ 0, 1, 2 ಅದ. ಅಂದ್ರೆ ಎಸ್ P ಆ್ಯಂಡ್ D 3 ಸಬ್ಶೆಲ್ಸ್ ಅದಾವ. ಫೋರ್ತ್ ಶೆಲ್ ಒಳಗೆ ಎಸ್ P, D ಆ್ಯಂಡ್ F. ಬಿಕಾಸ್ L = 3 ಅಂತ ಹೇಳಿದ್ರೆ F. ಸೊ ಈ ರೀತಿ ಏನು ಹಾಕೊಂತ ಹೋಗುತ್ತೆ ರೀ? ನಾವು
ನಂಬರ್ ಆಫ್ ಶೆಲ್ಸನ್ನು ಫೈಂಡ್ ಔಟ್ ಮಾಡಬಹುದು. ಓಕೆ, ಆ್ಯಂಡ್ ದಿ notations S, P, D, F which are present in this series, they will mainly explain the letters or word sharp, principal, diffused and fundamental. ಹೌದಾ? ಇಲ್ಲೇ ಎಸ್ ಅಂತ ಹೇಳಿದರೆ ಯಾಕೆ ಎಸ್ ಅಂತ ಇಟ್ಟಿವಿ? ಇಲ್ಲಿ ಎಸ್ ಶಬ್ ಶೆಲ್ ಅಂತಲೇ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ಇಟ್ ಇಂಡಿಕೇಟ್ಸ್ ದಿ ಇನಿಷಿಯಲ್ ವರ್ಡ್ ಶಾರ್ಪ್. ಸ್ಪೆಕ್ಟ್ರೋಸ್ಕೋಪಿಕ್ ಸ್ಟಡಿ ಮಾಡಬೇಕಾದ್ರೆ ಅಲ್ಲಿ ನಮಗೆ ಶಾರ್ಪ್ ಲೈನ್ ಸಿಕ್ಕಿರೋದ್ರಿಂದ ಅವಾಗ ಅಲ್ಲಿ ಏನು ಅಂತ ಹೇಳ್ತೀವಿ ರೀ, ಶಾರ್ಪ್ ಅಂತ ಹೇಳ್ತೀವಿ. ಆ ಶಾರ್ಪ್ದ ಇನಿಷಿಯಲ್ ಲೆಟ್ರ್ ಏನು? ಎಸ್. ಸೊ ಹಂಗಾಗಿ ಇಲ್ಲಿ ಏನು ಯೂಸ್ ಮಾಡ್ತೀವಿ? ಎಸ್ ಅಂತ ಹೇಳ್ತೀವಿ. ಅದ ಪಿ ಅಂತ ಎದಕ್ಕೆ ಹೇಳ್ತೀವಿ? ಇಟ್ ಈಸ್ ನಥಿಂಗ್ ಬಟ್ ಪ್ರಿನ್ಸಿಪಲ್. ಫಸ್ಟ್ ಲೆಟರ್ ಆರ್ ಇನಿಷಿಯಲ್ ಲೆಟರ್ ಆಫ್ ದಿ ವರ್ಡ್ ಪ್ರಿನ್ಸಿಪಲ್ ಏನು ಬರುತ್ತೆ ರೀ? ಪಿ. ಅದೇ ರೀತಿ ಡಿಫ್ಯೂಸ್ಡ್, ಡಿ ಅಂತ ಹೇಳಿದ್ರೆ ಡಿಫ್ಯೂಸ್ಡ್, ಎಫ್ ಅಂತ ಹೇಳಿದ್ರೆ ಫಂಡಾಮೆಂಟಲ್ ಅಂತ ಹೇಳ್ತೀವಿ. ನಂತರ ಕಂಟಿನ್ಯೂಯೇಷನ್ ಇರಲಿ ಅಂತ ಹೇಳಿ ಫಾರ್ ಎಲ್ ಇಸ್ ಈಕ್ವಲ್ ಟು 4, ಎಫ್ ಆದಮೇಲೆ ಏನು ಬರುತ್ತೆ ರೀ? ಜಿ ಬರುತ್ತೆ. ಸೊ ಹಂಗಾಗಿ ಏನು ಮಾಡೀವಿ? ಜಿ ಅಂತ ಹೇಳ್ತೀವಿ. ಎಲ್ ಇಸ್ ಈಕ್ವಲ್ ಟು 5, ಜಿ ಆದಮೇಲೆ ಏನು ಬರುತ್ತೆ? ಅಲ್ಫಾಬೆಟ್ ಎಚ್ ಬರುತ್ತೆ. ಸೊ ಆ ರೀತಿ ನಾವು ಏನು ಮಾಡ್ಕೊತ ಹೋಗ್ತೀವಿ? ನೇಮಿಂಗ್ ಮಾಡ್ಕೊತ ಹೋಗ್ತೀವಿ ಫಾರ್ ಸಬ್ಶೆಲ್ಸ್. ಓಕೆ, ಸೊ ರಿಮೆಂಬರ್ ದಿಸ್, ವೆರಿ ಇಂಪಾರ್ಟೆಂಟ್. ಸೊ ಸಿ ಹಿಯರ್, as I have already told you, just ನಾ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ. ಪ್ರಿನ್ಸಿಪಲ್ ಶೆಲ್, ಓಕೆ, ದಟ್ ಈಸ್ ಫಾರ್ ಎನ್ ಈಸ್ ಈಕ್ವಲ್ ಟು 1. ಎನ್ ಈಸ್ ಈಕ್ವಲ್ ಟು 1 ಇದ್ರೆ ಎಲ್ ಈಸ್ ಈಕ್ವಲ್ ಟು ಏನಿರ್ತೀರಿ? 0. ದಟ್ ಈಸ್ ಎಸ್ ಸಬ್ ಶೆಲ್. ಎನ್ ಈಸ್ ಈಕ್ವಲ್ ಟು 2 ಅಂತ ಹೇಳಿದ್ರೆ ಎಲ್ ವ್ಯಾಲ್ಯೂ ಏನಾಗತ್ತೆ ರೀ? 0 ಆ್ಯಂಡ್ 1. ಸೊ ಎಸ್ ಆ್ಯಂಡ್ ಪಿ ಸಬ್ ಶೆಲ್ ಇರ್ತಾವೆ. ಎನ್ ಈಸ್ ಈಕ್ವಲ್ ಟು 3, ಥರ್ಡ್ ಶೆಲ್ ಅಂತ ಹೇಳಿದ್ರೆ ಎನ್ ಈಸ್ ಈಕ್ವಲ್ ಟು 3 ಇರುತ್ತೆ. ಓಕೆ, ಸೊ ಎಸ್ ಪಿ ಡಿ ಸಬ್ ಶೆಲ್ ಇರ್ತಾವೆ. ಫೋರ್ತ್ ಶೆಲ್ ಅಂತ ಹೇಳಿದ್ರೆ ಎನ್ ಈಸ್ ಈಕ್ವಲ್ ಟು 4. ದೀಸ್ ವ್ಯಾಲ್ಯೂ ಆಫ್ ಎನ್ ಇಂಡಿಕೇಟ್ಸ್ ದಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಓಕೆ, ಅದು ನೆನಪಿಟ್ಕೋರಿ. ಓಕೆ, ಆ್ಯಂಡ್ ಇನ್ ಫೋರ್ತ್ ಶೆಲ್ ಎಸ್ ಪಿ ಡಿ ಆ್ಯಂಡ್ ಎಫ್ ಸಬ್ ಶೆಲ್ಸ್ ಆರ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ದಿ ನೆಕ್ಸ್ಟ್ ಕ್ವಾಂಟಮ್ ನಂಬರ್ ದಟ್ ಈಸ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಈಗ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಶೆಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೀರಿ. ಅಜಿಮಿಥಲ್ ಕ್ವಾಂಟಮ್ ನಂಬರ್ ಸಬ್ ಶೆಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತಾ. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಡಿನೋಟೆಡ್ ಆಸ್ ಎಮ್. ಸೊ ವಾಟ್ ಇನ್ಫಾರ್ಮೇಷನ್ ವಾಸ್ ಗಿವನ್ ಬೈ ದಿಸ್ ಕ್ವಾಂಟಮ್ ನಂಬರ್? ಏನು ಕೊಡುತ್ತೀರಿ ಇದು? ಸೊ ದಿಸ್ ಡಿಟರ್ಮೈನ್ಸ್ ದಿ ನಂಬರ್ ಆಫ್ ಪ್ರಿಫರ್ಡ್ ಓರಿಯಂಟೇಷನ್ಸ್ ಆಫ್ ದಿ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಸಬ್ಶೆಲ್. ಎಲೆಕ್ಟ್ರಾನ್ಸ್ ಏನು ಪ್ರೆಸೆಂಟ್ ಇರ್ತಾವಲ್ಲ ಸಬ್ಶೆಲ್ ಒಳಗೆ, ಅವು ಯಾವ ರೀತಿ ಓರಿಯೆಂಟ್ ಆಗಿರ್ತಾವು, ಅರೇಂಜ್ ಆಗಿರ್ತಾವು, ಅದರ ಬಗ್ಗೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಇನ್ಫಾರ್ಮೇಷನ್ ಕೊಡುತ್ತೆ. ಆ್ಯಂಡ್ ಸಿನ್ಸ್ ಈಚ್ ಓರಿಯಂಟೇಷನ್ ಕರೆಸ್ಪಾಂಡ್ಸ್ ಟು ಆ್ಯನ್ ಆರ್ಬಿಟಲ್, ದಸ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಡಿಟರ್ಮೈನ್ಸ್ ದಿ ನಂಬರ್ ಆಫ್ ಆರ್ಬಿಟಲ್ಸ್ ಪ್ರೆಸೆಂಟ್ ಇನ್ ಎನಿ ಸಬ್ಶೆಲ್. ಈಗ ಆ ಓರಿಯಂಟೇಷನ್ ಎದ್ರ ಬಗ್ಗೆ ರೀಪ್ರೆಸೆಂಟ್ ಮಾಡತ್ರಿ? ಇಟ್ ರೀಪ್ರೆಸೆಂಟ್ಸ್ ಆರ್ಬಿಟಲ್. ಓಕೆ, ಸೊ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಅದಕ್ಕೆ ಎದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತಾ? ನಂಬರ್ ಆಫ್ ಆರ್ಬಿಟಲ್ಸ್ ಪ್ರೆಸೆಂಟ್ ಇನ್ ಎನಿ ಸಬ್ಶೆಲ್. ಈಗ ನಾ ಹೇಳಿದೆ ಎಸ್ ಸಬ್ಶೆಲ್, ಪಿ ಸಬ್ಶೆಲ್, ಡಿ ಸಬ್ಶೆಲ್ ಅಂತ ಹೇಳ್ತೀವಿ. ಎಸ್ ದಾಗಿ ಎಷ್ಟು ಆರ್ಬಿಟಲ್ಸ್ ಇರ್ತಾವು, ಪಿ ದಾಗಿ ಎಷ್ಟು ಆರ್ಬಿಟಲ್ಸ್ ಇರ್ತಾವು, ಡಿ ದಾಗಿ ಎಷ್ಟು ಆರ್ಬಿಟಲ್ಸ್ ಇರ್ತಾವು ಅನ್ನೋದ್ರ ಬಗ್ಗೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಹಿಯರ್ ದಿ ವ್ಯಾಲ್ಯೂ ಆಫ್ ಎಮ್ ರೇಂಜಸ್ ಫ್ರಾಮ್ -L ಟು +L ಇನ್ಕ್ಲೂಡಿಂಗ್ 0. ಈ ಎಮ್ ವ್ಯಾಲ್ಯೂ ಏನಾಗತ್ತೆ ರೀ? -L ಟು +L ಅಂತ ಹೇಳ್ತೀವಿ. ಎಲ್ ಅಂತ ಹೇಳಿದ್ರೆ ಅಜಿಮಿಥಲ್ ಕ್ವಾಂಟಮ್ ನಂಬರ್. ಓಕೆ, ಸೊ ಯಾವ ರೀತಿ ಇರುತ್ತೆ ನೋಡೋಣ. ಸೊ ಇಫ್ ಸಬ್ ಶೆಲ್ ಈಸ್ ಎಸ್ ಸಬ್ ಶೆಲ್ ಇತ್ತು ಅಂತ ಹೇಳಿ ತಿಳ್ಕೊರಿ. ವ್ಯಾಲ್ಯೂ ಆಫ್ ಎಲ್ ಏನಿರುತ್ತೆ? 0 ಇರುತ್ತೆ. ಓಕೆ, ಹೌ ಮೆನಿ ನಂಬರ್ ಆಫ್ ಆರ್ಬಿಟಲ್ಸ್ ಆರ್ ದೇ? ನಂಬರ್ ಆಫ್ ಆರ್ಬಿಟಲ್ಸ್ ಏನಿರುತ್ತೆ? ಎಮ್ ಈಸ್ ಈಕ್ವಲ್ ಟು 0. ಆಲ್ರೆಡಿ ಹೇಳಿದೆ ವ್ಯಾಲ್ಯೂ ಆಫ್ ಎಮ್ ಏನಿರುತ್ತೆ ರೀ? -L ಟು +L ಇನ್ಕ್ಲೂಡಿಂಗ್ 0.
ಅಂದ್ರೆ ಮಿಡ್ಲ್ 0 ಬರುತ್ತೆ ರೀ, ಮೈನಸ್ ಎಲ್ ಪ್ಲಸ್ ಎಲ್ ಆ ರೀತಿ ಬರುತ್ತೆ. ಸೊ ಈಗ ಎಲ್ ವ್ಯಾಲ್ಯೂ 0 ಇದ್ದಾಗ ಎಮ್ ವ್ಯಾಲ್ಯೂ ಏನಿರುತ್ತೆ ರೀ 0 ಇರುತ್ತೆ. ಸೊ ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟು ಬರ್ತಾವು 1. ಎಸ್ದಾಗ ಎಷ್ಟು ಆರ್ಬಿಟಲ್ಸ್ ಇರ್ತಾವು 1 ಆರ್ಬಿಟಲ್ ಅಷ್ಟೇ ಇರುತ್ತೆ. ಓಕೆ, ಪಿ ಸಬ್ಶೆಲ್ ತಗೋರಿ. ಪಿ ಸಬ್ಶೆಲ್ ಅಂತ ಹೇಳಿದ್ರೆ ಎಲ್ ಇಸ್ ಈಕ್ವಲ್ ಟು ಏನದ ರೀ 1 ಅದ. ಸೊ 1 ಇತ್ತು ಅಂತ ಹೇಳಿದ್ರೆ 0 ಇಟ್ ಈಸ್ ಪ್ರೆಸೆಂಟ್ ಆ್ಯಸ್ ಇಟ್ ಈಸ್. ಸೊ ಇಲ್ಲೇನಾಗುತ್ತೆ ಈಗ -1 +1 ಎರಡು ಇಂಡಿಕೇಟ್ ಮಾಡಬೇಕು. ಸೊ -L 0 + L ಅಂತ ಹೇಳಿ. ಸೊ ಇಲ್ಲಿ L ಅಂತ ಹೇಳಿದ್ರೇನು -1 0 +1 ಆ್ಯಂಡ್ ಹೆನ್ಸ್ 3 ನಂಬರ್ ಆಫ್ ಆರ್ಬಿಟಲ್ಸ್ ಆರ್ ದೇರ್. ಎಷ್ಟು ಆರ್ಬಿಟಲ್ಸ್ ಇರ್ತಾವೆ ರೀ 3 ಆರ್ಬಿಟಲ್ಸ್ ಇರ್ತಾವೆ. ಯಾವ ಸಬ್ಶೆಲ್ ಒಳಗೆ ಪಿ ಸಬ್ಶೆಲ್ ಒಳಗೆ. ಡಿ ಸಬ್ಶೆಲ್ ತಗೋರಿ. ಎಲ್ ವ್ಯಾಲ್ಯೂ ಏನದ ರೀ 2. ಸೊ ಅಂದ್ರೆ ಈಗ ಏನಾಗುತ್ತೆ ಇಲ್ಲಿ -2. ಓಕೆ, ಇಲ್ಲಿ 0 ಬರೋದಿಲ್ಲ, ಯಾಕಂದ್ರೆ ವ್ಯಾಲ್ಯೂಸ್ ಏನಾಗ್ತಾವೆ -L ಟು +L ಅಂತ ಹೇಳಿ. ಸೊ ಅಂದರೆ ಏನಾಗುತ್ತೆ ಇಲ್ಲಿ -2 -1 0 +1 +2 ಸಿರೀಸ್ ಒಳಗೆ ನಾವು ಏನು ಮಾಡಬೇಕು ಬರಿಬೇಕು ಈ ರೀತಿ. ಓಕೆ, ಸೊ ಹೆನ್ಸ್ ಎಷ್ಟು ನಂಬರ್ ಆದ ರೀ 1 2 3 4 5. ಸೊ ನಂಬರ್ ಆಫ್ ಆರ್ಬಿಟಲ್ಸ್ ವಿಲ್ ಬಿ 5 ಅಂತ ಹೇಳ್ತೀವಿ. ನೆಕ್ಸ್ಟ್ ಎಫ್ ಸಬ್ಶೆಲ್ ಎಲ್ ಇಸ್ ಈಕ್ವಲ್ ಟು ಏನಿರುತ್ತೆ ರೀ 3 ಇರುತ್ತೆ. ಸೊ ಎಮ್ ವ್ಯಾಲ್ಯೂ ಏನಾಗ್ಬಿಡುತ್ತಲ್ಲೇ -3 -2 -1 0 1 2 3 ಟೋಟಲ್ ಎಷ್ಟಾದವು ರೀ 7 ಆರ್ಬಿಟಲ್ಸ್ ಆದವು. ಸೊ ನಂಬರ್ ಆಫ್ ಆರ್ಬಿಟಲ್ಸ್ ಈಸ್ 7. ಸೊ ದಿಸ್ ಈಸ್ ಹೌ we can able to calculate the number of orbitals by using the magnetic quantum number. And here see orbital px, the value of m is equal to 0 ಅಂತ ಹೇಳ್ತೀವಿ. py ಅಂತ ಹೇಳಿದ್ರೆ m is equal to +1. pz ಅಂತ ಹೇಳಿದ್ರೆ m is equal to -1 ಅಂತ ಹೇಳ್ತೀವಿ. because they are orienting around the x-axis, y-axis and z-axis. ಎಕ್ಸ್ ಮತ್ತು ವೈ ಮತ್ತು ಝೆಡ್ ಎಕ್ಸಿಸ್ ಇದರೊಳಗೆ ಏನಾಗಿರ್ತಾವೆ ರೀ ಅರೇಂಜ್ಮೆಂಟ್ ಆಗಿರ್ತಾವೆ ಆರ್ಬಿಟಲ್ಸ್. ಸೊ ಆ ಬೇಸಿಸ್ ಮೇಲೆ ವ್ಯಾಲ್ಯೂ ಆಫ್ ಎಮ್ 0 +1 -1 ಅಂತ ಹೇಳ್ತೀವಿ. ಓಕೆ, ಸೊ ಜಸ್ಟ್ ರಿಮೆಂಬರ್ ದೀಸ್ ನಂಬರ್ ಆಫ್ ಆರ್ಬಿಟಲ್ಸ್ ಪ್ರೆಸೆಂಟ್ ಇನ್ ಈಚ್ ಸಬ್ಶೆಲ್ ವಿಚ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದಿ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಆ್ಯಂಡ್ ಸಿಮಿಲರ್ಲಿ ಫಾರ್ ಆರ್ಬಿಟಲ್ ಡಿ, ಓಕೆ, ಸಬ್ಶೆಲ್ ಡಿ ಇತ್ತು ಅಂತ ಹೇಳಿದ್ರೆ ಎಮ್ ಇಸ್ ಈಕ್ವಲ್ ಟು ಏನಾಗುತ್ತೆ 0 +1 -1 +2 -2 ಇವು ಏನು ಹೇಳ್ತೀವಿ ರೀ dz², dxz, dyz, dx² -y² dxy. ಇವು 5 ಆರ್ಬಿಟಲ್ಸ್ ರೀ ಎದ್ರೊಳಗಿರ್ತಾವೆ ಡಿದಾಗಿರ್ತಾವೆ ಆ್ಯಂಡ್ ವ್ಯಾಲ್ಯೂಸ್ ಆಫ್ ಎಮ್. ಓಕೆ, ಸೊ ದೀಸ್ ಆರ್ಬಿಟಲ್ಸ್ ಆಫ್ ದಿ ಸೇಮ್ ಸಬ್ಶೆಲ್ having equal energies are called degenerate orbitals. ಏನು ಆರ್ಬಿಟಲ್ಸ್ ಅದಾವಲ್ಲ ಈ ಆರ್ಬಿಟಲ್ಸ್ದ ಎನರ್ಜಿ ಏನಿರುತ್ತೆ ರೀ ಸೇಮ್ ಇರುತ್ತೆ, ಈಕ್ವಲ್ ಇರುತ್ತೆ. ಓಕೆ, ಆ್ಯಂಡ್ ದೇ ಆರ್ ಆಲ್ ಪ್ರೆಸೆಂಟ್ ಇನ್ ಸೇಮ್ ಸಬ್ಶೆಲ್. ಆ್ಯಂಡ್ ದೀಸ್ ಟೈಪ್ಸ್ ಆಫ್ ಆರ್ಬಿಟಲ್ಸ್ ಆರ್ ಸೆಡ್ ಟು ಬಿ degenerate orbitals. Okay, these are present in same subshell having equal energy. Energy same irutte. And if we take the example of 3p orbitals of a particular principal shell, they all have the same energy in the absence of magnetic field. p ದಾಗ ಯಾವ ಬರ್ತಾವ್ರಿ px py pz ಅಂತ ಹೇಳ್ತೀವಿ. ಸೊ ಆ ಎಲ್ಲ ಶೆಲ್ಲದ ಆರ್ಬಿಟಲ್ ಒಳಗಿರುವಂಥ ಎನರ್ಜಿ ಏನಿರುತ್ತೆ ಸೇಮ್ ಇರುತ್ತೆ. Similarly, all 5 orbitals of d subshell have the same energy. So therefore, for hydrogen atom, the order of energy is first shell, it is having lesser energy than 2s is equal to 2p. Second shell ಒಳಗಾದವ್ರಿ s ಮತ್ತು p, ಹಂಗಾಗಿ ಎರಡರದ್ದು ಎನರ್ಜಿ ಏನಿರುತ್ತೆ ಈಕ್ವಲ್ ಇರುತ್ತೆ. And this is less than third shell, and spd subshells are there, and all these are having equal energies. Fourth shell ಒಳಗೆ spdf ಅದಾವ್ರಿ,
ಅವು ಎಲ್ಲದರದ್ದು ಎನರ್ಜಿ ಏನಿರುತ್ತೆ ರೀ ಸೇಮ್ ಇರುತ್ತೆ. ಓಕೆ, ಫಾರ್ ಹೈಡ್ರೋಜನ್ ಅಟಮ್. ಓಕೆ, ಸೊ ದಿಸ್ ಈಸ್ ಎಕ್ಸ್ಪ್ಲೈನ್ಡ್ ವಿತ್ ದಿ ಹೆಲ್ಪ್ ಆಫ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಸಪೋಸ್ ಇಫ್ ಮಲ್ಟಿ ಎಲೆಕ್ಟ್ರಾನ್ ಅಟಮ್ಸ್ ಆರ್ ದೇರ್, ಹೈಡ್ರೋಜನ್ ಅಟಮ್ ಏನಿರುತ್ತೆ ರೀ ಒನ್ ಎಲೆಕ್ಟ್ರಾನ್ ಅಷ್ಟೇ ಇರುತ್ತೆ. ಮಲ್ಟಿ ಎಲೆಕ್ಟ್ರಾನ್ ಅಂತ ಹೇಳಿದ್ರೆ ಈಗ ನೀವು ಏನಿರ್ಬೋದು ಲಿಥಿಯಂ ತೊಗೋಬೋದು, ಸೋಡಿಯಂ, ಪೊಟ್ಯಾಷಿಯಮ್, ಅಲ್ಲೇನಿರ್ತಾವೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತಾವೆ. ದೆನ್ ದಿ ಎನರ್ಜಿ ಆಫ್ ದಿ ಆರ್ಬಿಟಲ್ಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ತೀವಿ. ಈ ಎನರ್ಜಿ ಆಫ್ ಆರ್ಬಿಟಲ್ಸ್ ಅವಾಗ ಏನಾಗುತ್ತೆ ಡಿಕ್ರೀಸ್ ಆಕೋಂತ ಹೋಗುತ್ತೆ ವಿತ್ ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳಿದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಪ್ರೆಸೆಂಟ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ನಡುವೆ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನಿಗೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ತೀವಿ. ಈಗ ನೋಡ್ರಿ ಹೈಡ್ರೋಜನ್, ಓಕೆ, this is lithium, this is sodium, and this is potassium. Here we have taken the energies of 2s orbitals of hydrogen, lithium, sodium and potassium. ಈಗ ಇಲ್ಲಿ ಏನಾಗೈತೆ ನೋಡ್ರಿ, ಎನರ್ಜಿ ಫಾರ್ ಹೈಡ್ರೋಜನ್ ಈಸ್ ಗ್ರೇಟರ್ ದ್ಯಾನ್ ಎನರ್ಜಿ ಫಾರ್ ಲಿಥಿಯಂ, ಆ್ಯಂಡ್ ಎನರ್ಜಿ ಆಫ್ ಲಿಥಿಯಂ ಈಸ್ ಗ್ರೇಟರ್ ದ್ಯಾನ್ ಸೋಡಿಯಂ, ಎನರ್ಜಿ ಆಫ್ ಸೋಡಿಯಂ ಈಸ್ ಗ್ರೇಟರ್ ದ್ಯಾನ್ ಪೊಟ್ಯಾಷಿಯಮ್. ಯಾಕ್ರಿ, ಇಲ್ಲೇ ಹೈಡ್ರೋಜನ್ದಾಗ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ಎರಡು ನಿಯರ್ ಇರ್ತಾವೆ, ಹಾಗಾಗಿ ಅಟ್ರಾಕ್ಟಿವ್ ಫೋರ್ಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ವಿಲ್ ಬಿ ಮೋರ್ ಫಾರ್ ಹೈಡ್ರೋಜನ್ ಆ್ಯಸ್ ಕಂಪೇರ್ಡ್ ಟು ಲಿಥಿಯಂ. ಸೊ ಎನರ್ಜಿ ಹಾಗಾಗಿ ಹೈಡ್ರೋಜನ್ದು ಜಾಸ್ತಿ ಇರುತ್ತೆ, ಲಿಥಿಯಮ್ದು ಕಡಿಮೆ ಇರುತ್ತೆ. ಅದ ಲಿಥಿಯಂ ಮತ್ತು ಸೋಡಿಯಮ್ಗೆ ಕಂಪೇರ್ ಮಾಡಿದಾಗ ಲಿಥಿಯಂ ಇಟ್ ಹ್ಯಾಸ್ ಓನ್ಲಿ 2 shells, ಬಟ್ ಸೋಡಿಯಂ ಹ್ಯಾಸ್ 3 shells. Again distance increases and hence lithium has more effective nuclear charge as compared to 2s orbital of sodium. ಅದೇ ರೀತಿ ಪೊಟ್ಯಾಷಿಯಂ ಸೋಡಿಯಂ ಕಂಪೇರ್ ಮಾಡಿದಾಗ 2s orbital of sodium has more energy as compared to 2s orbital of potassium ಅಂತ ಹೇಳ್ತೀವಿ. And the total possible values of m in a given subshell is calculated by using the formula 2l plus 1. I m the possible values, that is magnetic quantum number, ಎಷ್ಟು ಇರ್ಬೋದು ಅಂಥೇಳಿ ಹೆಂಗೆ ಫೈಂಡ್ ಔಟ್ ಮಾಡ್ಬೋದು, 2l plus 1 ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಆ್ಯಂಡ್ ನಂಬರ್ ಆಫ್ ಆರ್ಬಿಟಲ್ಸ್ ಇನ್ ಎ ಗಿವನ್ ಶೆಲ್ ಇಸ್ ಈಕ್ವಲ್ ಟು n ಸ್ಕ್ವೇರ್ ಅಂತ ಹೇಳ್ತೀವಿ. ಒಂದು ಶೆಲ್ ಒಳಗೆ ಎಷ್ಟು ನಂಬರ್ ಆಫ್ ಆರ್ಬಿಟಲ್ಸ್ ಅದಾವು ಅಂಥೇಳಿ ಹೆಂಗೆ ಫೈಂಡ್ ಔಟ್ ಮಾಡ್ಬೋದು, n ಸ್ಕ್ವೇರ್. ಓಕೆ, n ಮೀನ್ಸ್ ದಿ ನಂಬರ್ ಆಫ್ ಶೆಲ್, ಫಸ್ಟ್ ಶೆಲ್, ಸೆಕೆಂಡ್ ಶೆಲ್ ಅಂತ ಹೇಳ್ತೀವಿ. ಅದರದ್ದು ಸ್ಕ್ವೇರ್ ಮಾಡಿದಾಗ ನಮಗೇನು ಸಿಗುತ್ತೆ ರೀ, ನಂಬರ್ ಆಫ್ ಆರ್ಬಿಟಲ್ಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ದೆನ್ ಫೋರ್ತ್ ಒನ್, ಸ್ಪಿನ್ ಕ್ವಾಂಟಮ್ ನಂಬರ್, ವಿಚ್ ಈಸ್ ಡಿನೋಟೆಡ್ ಬೈ ದಿ ಸ್ಮಾಲ್ ಎಸ್. ಸೊ ದಿ electron in an atom not only moves around the nucleus but also spins about its own axis. ಏನು ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತಲೂ ರಿವಾಲ್ವ್ ಆಗ್ತಿರುತ್ತಲ್ಲ, ಅದು ಜಸ್ಟ್ ನ್ಯೂಕ್ಲಿಯಸ್ ಸುತ್ತಲೂ ಅಷ್ಟೇ ಏನಾಗ್ತಿರೋದಿಲ್ಲ, ರಿವಾಲ್ವ್ ಆಗ್ತಿರೋದಿಲ್ಲ. ಇಟ್ ವಿಲ್ ಆಲ್ಸೋ ಸ್ಪಿನ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್. ತನ್ನಷ್ಟಕ್ಕೆ ತಾನೇ ಏನಾಗ್ತಿರುತ್ತದು ರೊಟೇಟ್ ಆಗ್ತಿರುತ್ತೆ, ಜಸ್ಟ್ ಲೈಕ್ ಸನ್ ಆ್ಯಂಡ್ ಅರ್ತ್. ಈಗ ಅರ್ತ್ ರೆವಲ್ಯೂಷನ್ ಮಾಡ್ತಿರುತ್ತೆ ರೀ, ಇಟ್ ಈಸ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್. ಅಲಾಂಗ್ ವಿತ್ ದ್ಯಾಟ್ ಇಟ್ ವಿಲ್ ಆಲ್ಸೋ ರೊಟೇಟ್ ಅರೌಂಡ್ ಇಟ್ಸ್ ಓನ್ ಆಕ್ಸಿಸ್. ಹೌದಾ, ಅರ್ತ್ ತನ್ನಷ್ಟಕ್ಕೆ ತಾನೂ ಏನಾಗ್ತಿರುತ್ತೆ ರೀ, ತಿರುಗ್ತಿರುತ್ತೆ, ಸ್ಪಿನ್ ಆಗ್ತಿರುತ್ತೆ. ಇನ್ ದಿ ಸಿಮಿಲರ್ ಮ್ಯಾನರ್ ಎಲೆಕ್ಟ್ರಾನ್ ಈಸ್ ಆಲ್ಸೋ ಸ್ಪಿನ್ನಿಂಗ್ ಅರೌಂಡ್ ಇಟ್ಸ್ ಓನ್ ಆಕ್ಸಿಸ್, ಆ್ಯಂಡ್ ದ್ಯಾಟ್ ಸ್ಪಿನ್ ಕ್ಯಾನ್ ಸ್ಪಿನ್ ಐದರ್ ಇನ್ ಕ್ಲಾಕ್ವೈಸ್ ಆರ್ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್. ಅದು ಯಾವ ರೀತಿ ಸ್ಪಿನ್ ಆಗ್ತಿರುತ್ತೆ ರೀ, ಕ್ಲಾಕ್ವೈಸ್ ಆರ್ ಆ್ಯಂಟಿ ಕ್ಲಾಕ್ವೈಸ್, ಬೋತ್ ಡೈರೆಕ್ಷನ್ ಒಳಗೆ ಏನಾಗ್ಬೋದು, ಸ್ಪಿನ್ ಆಗ್ಬೋದು. ದಸ್ ದಿ ಸ್ಪಿನ್ ಕ್ವಾಂಟಮ್ ನಂಬರ್ ಡಿನೋಟೆಡ್ ಆಸ್ ಎಸ್ ಕ್ಯಾನ್ ಹ್ಯಾವ್ 2 values. ಒನ್ ಈಸ್ ಪ್ಲಸ್ ಹಾಫ್ ಆರ್ ಮೈನಸ್ ಹಾಫ್ ಅಂತ ಹೇಳ್ತೀವಿ.
ಪ್ಲಸ್ ಹಾಫ್ ಆದರೂ ಇರ್ಬೋದು, ಮೈನಸ್ ಹಾಫ್ ಆದರೂ ಇರ್ಬೋದು ವ್ಯಾಲ್ಯೂಸ್. ಯಾಕಂದ್ರೆ ಒಂದು ಪಾಸಿಬಿಲಿಟಿ ಏನದ ರೀ ಕ್ಲಾಕ್ ವೈಸ್, ಇನ್ನೊಂದೇನು ಆ್ಯಂಟಿ ಕ್ಲಾಕ್ ವೈಸ್. ಸೊ ಪ್ಲಸ್ ಹಾಫ್ ಇರ್ಬೋದು, ಆ್ಯಂಟಿ ಕ್ಲಾಕ್ ವೈಸ್ ಇದ್ರೆ ಮೈನಸ್ ಹಾಫ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಕ್ವಾಂಟಮ್ ನಂಬರ್ ಹೆಲ್ಪ್ಸ್ ಟು ಎಕ್ಸ್ಪ್ಲೇನ್ ದಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಸಬ್ಸ್ಟೆನ್ಸಸ್. ಈ ಸ್ಪಿನ್ದಿಂದ ನಮಗೆ ಏನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತಾ? ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಸಬ್ಸ್ಟೆನ್ಸಸ್ ಫೈಂಡ್ ಔಟ್ ಮಾಡಲಿಕ್ಕೆ ಆಗುತ್ತೆ. ಸೊ ದೀಸ್ ಆರ್ ದಿ 4 different types of quantum number. Finally, we will sum up all these 4 quantum numbers. So first, n means principal quantum number, defines the shell and determines the size of the orbital anta ಹೇಳ್ತೀವಿ. And there are n subshells in the nth shell, and L identifies the subshells and determines the shape of the orbital. Okay, L ಅಂತ ಹೇಳಿದ್ರೆ azimuthal quantum number. It identifies the subshell and determines the shape of the orbital. And fourth one is there are 2l plus 1 orbitals of each type of subshell. That is 1s orbital, that is L is equal to 0, 3 p orbitals, L is equal to 1, and 5 d orbitals, L is equal to 2 per subshell. To some extent, L also determines the energy of the orbital in a multi-electron system. Magnetic quantum number designates the orientation of the orbital, and spin quantum number refers the orientation of the spin of the electron. Just remember, n defines the shell and size of the orbital and energy of the orbital, principal quantum number. Azimuthal quantum number identifies the subshell and determines the shape of the orbital. Then magnetic quantum number determines the orientation of the orbital, and spin quantum number determines the orientation of the spin of the electron. So these are the 4 informations which are given by the quantum numbers. And also we can say that the significance of the 4 quantum numbers. ಇವು ಏನಂತ ಹೇಳ್ಬೋದು ನಾವು? ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ಸ್ ಅಂತ ಹೇಳ್ಬೋದು. ರೈಟ್ ದಿ ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ಸ್ ಅಂತ ಕೇಳಿದ್ರೆ ಇಷ್ಟು ಬರೀಬೇಕು. ಓಕೆ, 1 ಡಿಟರ್ಮೈನ್ಸ್ ದಿ size and energy of the orbital, okay, and shape of the orbital, then orientation of the orbital, orientation of the spin of the electron.